ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಇವತ್ತು ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ಚುನಾವಣೆಗಳ ಫಲಿತಾಂಶಗಳು ಬರ್ತಾ ಇದೆ. ಅದರ 4 ಗಂಟೆ ಅಪ್ಡೇಟ್ ಸಂಜೆ ಈಗ 4 ಗಂಟೆ ಸಮಯ. ಈಗಿರುವಂತಹ ಅಪ್ಡೇಟ್ ಏನು ಅಂದರೆ, ಹರಿಯಾಣದಲ್ಲಿ ಕೈಗೆ ಬಂದ ತುತ್ತನ್ನು ಬಾಯಿಗೆ ಇಟ್ಟುಕೊಳ್ಳೋದಕ್ಕೆ ಸಹ ಕಾಂಗ್ರೆಸ್ಗೆ ಸಾಧ್ಯ ಆಗಿಲ್ಲ. ಅದನ್ನು ಒಂದು ಗಿಫ್ಟ್ ರೀತಿಯಲ್ಲಿ BJPಗೆ ಬಿಟ್ಟುಕೊಟ್ಟಿದೆ ಅಂತಲೇ ಹೇಳಬೇಕಾಗುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕಾದರೂ ಆಗಿರಬಹುದು, ಅಥವಾ BJPಯ ಮುಖ್ಯಮಂತ್ರಿ ಸೈನಿ ಅವರು ಹೇಳ್ದಂಗೆ ನಾವು ಎಲ್ಲ ಏರ್ಪಾಟು ಮಾಡಿಕೊಂಡಿದ್ದೀವಿ ಅನ್ನುವುದಾದರೂ ಸರಿಯೇ, ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಎಲ್ಲೋ ದೊಡ್ಡ ಪ್ರಮಾದ ಆಗಿರುವಂಥ ಎಲ್ಲ ಸಾಧ್ಯತೆಗಳಿದೆ. ಈಗ ಹರಿಯಾಣದ ನಂಬರ್ಸನ್ನು ನಾವು ನೋಡ್ತಾ ಇದ್ದರೆ, ಹರಿಯಾಣದಲ್ಲಿ 90ರಲ್ಲಿ 50 ಸ್ಥಾನಗಳಲ್ಲಿ BJP ಮುಂದಿದೆ, ಕೇವಲ 35 ಸ್ಥಾನಗಳಲ್ಲಿ ಮಾತ್ರ ಕಾಂಗ್ರೆಸ್ ಮುಂದಿದೆ. ಈ ಸಂಖ್ಯೆಗಳು ಬದಲಾಗುವ ಸಾಧ್ಯತೆಗಳು ತುಂಬ ಕಡಿಮೆ. ಇದೇ ಫೈನಲ್ ಆಗುವ ಅಥವಾ 1-2 ಸೀಟು ಆ ಕಡೆ ಈ ಕಡೆ ಹೋಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಇನ್ನು ಜಮ್ಮು ಕಾಶ್ಮೀರದ ವಿಚಾರಕ್ಕೆ ಬರೋದಾದರೆ, ಅಲ್ಲಿ ಸಂಪೂರ್ಣವಾದ ಫಲಿತಾಂಶಗಳು ಪ್ರಕಟ ಆಗಿ ಹೋಗಿದೆ. ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ನ ಮೈತ್ರಿ 49 ಸ್ಥಾನಗಳನ್ನು ಪಡ್ಕೊಂಡಿದೆ. ಫಾರೂಕ್ ಅಬ್ದುಲ್ಲಾ ಅವರು ಘೋಷಣೆ ಮಾಡಿದ್ದಾರೆ, ಒಮರ್ ಅಬ್ದುಲ್ಲಾ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಅಲ್ಲಿಗೆ ಜಮ್ಮು ಕಾಶ್ಮೀರದ ಚುನಾವಣೆ ವಿಚಾರವಾಗಿ, ಫಲಿತಾಂಶಗಳ ವಿಚಾರವಾಗಿ ಹೆಚ್ಚಿನ ಚರ್ಚೆಗೆ ಇನ್ನೂ ಅವಕಾಶ ಇಲ್ಲ, ಬದಲಾವಣೆಗೆ ಅವಕಾಶ ಇಲ್ಲ. ಅದು ಫೈನಲ್ ಅಂತಲೇ ಹೇಳಬೇಕಾಗತ್ತೆ. ಈ ಎಲ್ಲದರ ನಡುವೆ ಮುಖ್ಯವಾಗಿ ಹೇಳ್ತಾ ಇರುವಂತಹ ಪ್ರಶ್ನೆ, ಹರಿಯಾಣದಲ್ಲಿ ಕಾಂಗ್ರೆಸ್ ಸೋತಿದ್ದಾದರೂ ಹೇಗೆ? ಅದರ ವಿಶ್ಲೇಷಣೆಯನ್ನು ಇವತ್ತು ರಾತ್ರಿ 9 ಗಂಟೆಗೆ ಪ್ರಸಾರವಾಗುವಂತಹ ನಮ್ಮ ಕನ್ನಡ ಒನ್ ನ್ಯೂಸ್ನ ನನ್ನ ವಿಶೇಷ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾದ ವಿಶ್ಲೇಷಣೆಯನ್ನು ಮಾಡುವ ಪ್ರಯತ್ನ ಮಾಡ್ತೀನಿ. ಯಾವೆಲ್ಲ ಅಂಶಗಳು, ಇನ್ಕ್ಲೂಡಿಂಗ್ BJP ಏನಾದರೂ ಗೇಮ್ ಆಡಿದೆಯಾ, ಯಾವೆಲ್ಲ ಕಾರಣಗಳಿಗೆ ಕಾಂಗ್ರೆಸ್ ತನ್ನ ಕಾಲಿನ ಮೇಲೆ ತಾನೇ ಒಂದು ಕಲ್ಲನ್ನು ಹಾಕ್ಕೊಳ್ಳುವಂತಹ ಕೆಲಸ ಏನಾದರೂ ಮಾಡ್ಕೊಂಡಿದೆಯಾ, ಅದೆಲ್ಲದರ ಮಾಹಿತಿಯನ್ನು ನನಗೆ ಬಂದಿರುವ ಮೂಲಗಳ ಆಧಾರದ ಮೇಲೆ ನಿಮಗೆ ಒದಗಿಸುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಹಾಗಾಗಿ ನೋಡಿ, 9 ಗಂಟೆಗೆ ಇವತ್ತು ವಿಶೇಷ ಕಾರ್ಯಕ್ರಮ. ಅಲ್ಲಿವರೆಗೆ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.